ಹಲೋ ಇಲ್ಲಿ ವರ್ಣಗಂಧ ಗುಣೋಪೇತಂ ಗೇತಂ ಕುಸುಮ ಸಂತತಿಂ ಪೂಜಯಾಮಿ ಮುನಿಂದಸ್ಸ ಸಿರಿಪಾದ ಸರೋ ಬುದ್ಧ ಕುಸುಮೇನ ನೇನ ಪ್ರಿಯನ ಮೆತ್ತೇನ ಲವಾಮಿ ಮಕ್ಕಂ ಕುಪ್ಪಂ ಮಿಲಾಯಿತಿ ಯಥಾ ಇದಂ ಪೇರತಮದಂಶಿನ ತ್ರಿಲೋಕದೀಪಂ ಸಂಬುದ್ಧಂ ಪೂಜಯಾಮಿ ತಮೋನದಂ ಸುಗಂಧಿಕಾಯ ವದನಂ ಅನಂತ ಗುಣ ನಾಗಲೋಕೆ ಚಿತ್ತೋಪೆ ಸಭ್ಯೆ ಬುದ್ಧ ಸ ಬಿಂಬೆ ಸಕಲ ದಸ ದಿಶೆ ಕೇಶೆ ಲೋಮಾದಿ ಧಾತು ವಂದೇ ಸಭ್ಯೇಪಿ ಬುದ್ಧಂ ದಸ ಬಲ ತನುಜಂ ಬೋಧಿ ಚೇತಿಯಂ ನಮಾಮಿ ವಂದಾಮಿ ಚೇತಿಯಂ ಸಬ್ಬಂ ಸಬ್ಬಟಾನೆ ಸುಪತಿಟಿತ ಬುದ್ಧೋ ಮೇ ಶರಣಂ ವರಂ ಗೀತೇನ ಸತ್ಯವಜ್ಜೇನ ಹೋತು ಮೇ ಜಯ ಮಂಗಳಂ ಉತ್ತಮಂಗೇನ ವಂದೇ ಹಂ ಪಾದ ಪಂಚೋವರ ಉತ್ತಮಂ ಬುದ್ಧೇಯೋ ಕಲಿತೋ ದೋಸೋ ಬುದ್ಧೋ ಕಮತೋ ತಮ್ಮಂ ಸ್ವಾಗತೋ ಭಗವತ ಧಮ್ಮೋ ಸಂದಿಟ್ಟಿಕೋ ಕಲಿಕೋ ಯೈ ಪಶಿಕೋ ಉಪನೈಕೋ ಪಚ್ಯುತ ಧಾನತು ಆದ್ಯ ಕುಲಭೂಷಣತು ಭೀಮರಾಜ ಸಕಲ ವಿದ್ಯಾಪತಿ ಜ್ಞಾನ ಸತ್ಸಂಗತಿ ಶಾಸ್ತ್ರ ಶಾಸನಮತಿ ಬುದ್ಧಿ ತೇಜ ಪಂಕಜ ನರವರ ರತ್ನ ಸುಜನ ಉದ್ಧಾರ ಭಗವಂತಾಂ ಚ ಖರ ಭಕ್ತ ಕಾಜ ಚೌದಾರ ಸಂಗರಿ ಶಸ್ತ್ರ ನ ಧರಿತ ಕರಿ ಕಾಪುಲಾರಿ ಉರಿ ರೌದ್ರ ರೂಪ ಮುಕ್ತಿಪಥ ಕೋಣತಾ ಜೀರ್ಣ ಸ್ಮೃತಿ ಜಾಳಿತ ಉಜಾಳಿತ ಗತಿಕ ಮಾರ್ಗ ಸಾಚ ರಾಷ್ಟ್ರ ಘಟನಾ ಗತಿ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ ಶರಣಂ ಗಚ್ಛಾಮಿ ಸಂಘಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಧಮ್ಮಂ ಶರಣಂ ಗಚ್ಛಾಮಿ ದ್ವಿತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ತೃತೀಯಂಪಿ ಬುದ್ಧಂ ಶರಣಂ ಗಚ್ಛಾಮಿ ತೃತೀಯಂಪಿ ಗಚ್ಛಾಮಿ ತೃತೀಯಂಪಿ ಸಂಘಂ ಶರಣಂ ಗಚ್ಛಾಮಿ ಪಾಣಾತಿಪಾತ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಅದಿನ್ನದಾನ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಕಾಮೇಸು ಮಿಚ್ಛಾಚಾರ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಮೂಸವಾದ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಸುರಾಮೇರಯ ಮಜ್ಜ ಪಮಾದಟಾಣ ವೇರಮಣಿ ಸಿಕ್ಖಾಪದಂ ಸಮಾದಿಯಾಮಿ ಸಾಧು 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 ಈಗ ತಾವು ಮಾತಾಡಬಹುದು ನಂತರ ಹಾಗೆ ಹೇಳ್ರಿ ಅಲ್ಲಿ ಹೇಳ್ರಿ ಶಾರ್ಟ್ ಶಾರ್ಟ್ ಮಾಡ್ರಿ ಅಟ್ಟೆ ಅಟ್ರದಾಗೆ ರೀ ಶಾರ್ಟ್ ಶಾರ್ಟ್ ಮಾಡ್ತಾರೆ ಇಲ್ಲ ಈಗ ಅವ್ರಿಗೆ ಮತ್ತೆ ಅಧ್ಯಕ್ಷ ಹಾಂ ಇಲ್ಲ ಇಲ್ಲ ತಾರೆ ಅವ್ರೆ ಅವ್ರು ನೀರು ಕೊಡ್ರಿ ಯಾವ ಕ್ಯಾಮ್ರಾ ಕಳ್ಸಂತ ಬೆಂಗ್ಳೂರು ಕಳ್ಸಂತ್ರಿ ಬಸ್ ಆಗಿದ್ರೆ ಕಟ್ ಮಾಡಿ ಕೊಟ್ಬಿಡ್ರಿ ಮೇಳೊಂದು ಮಾಡಿ ರಾಗೊಂದು ಮಾಡಿ ಅಲ್ಲಿ ಕಟ್ ಮಾಡಿ ಓಕೆ ಇವತ್ತು 135ನೇ ಜಯಂತಿ ಉತ್ಸವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ನಮ್ಮ ಭೀಮರಾಜ್ ದಲಿತ ಸೇವಾ ಸಮಿತಿಯ ಎಲ್ಲ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಅವರ ಕಚೇರಿಯಲ್ಲಿ ಬಹಳ ಉತ್ಸಾಹಭರಿತವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಇದಕ್ಕಿಂತ ಮುಂಚೆ ನಾವು ಅಂಬೇಡ್ಕರ್ ಸರ್ಕಲ್ ಹತ್ತಲ್ಲಿ ಹೋಗಿ ಅಲ್ಲಿ ಬಾಬಾ ಸಾಹೇಬರ ಪುತ್ಥಳಿಗೆಯನ್ನು ಕೂಡ ಮಾಲಾರ್ಪಣೆ ಮಾಡಿ ಎಲ್ಲ ಜಿಲ್ಲಾಡಳಿತ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿದ್ರು. ಎಲ್ಲ ಅಲ್ಲಿ ವಿಜೃಂಭಣೆಯಿಂದ ಆ ವಿಜಯೋತ್ಸವದಲ್ಲಿ ಭಾಗವಹಿಸಿ ಜಯಂತಿಯಲ್ಲಿ ಭಾಗವಹಿಸಿ
ನಾವು ಇಲ್ಲಿ ಕಚೇರಿಯಲ್ಲಿ ಇದೇ ಮೊದಲನೇ ಉದ್ಘಾಟನೆ ಪ್ರಥಮ ಜಯಂತಿ ಉತ್ಸವ ದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ನಾನೊಬ್ಬ ರಾಜ್ಯಾಧ್ಯಕ್ಷ ಜಗದೇವ್ ಸರೋಜ್ ಅಂತೇಳಿ, ಆಮೇಲೆ ನಿಮ್ಮ ಇದೇನು ದಲಿತ ಭೀಮರಾಜ್ ದಲಿತ ಸೇವಾ ಸಮಿತಿಯ ನಾನೊಬ್ಬ ಸದಸ್ಯನಿ ಇದ್ದು ಇವತ್ತು ನೀವು ಜಯಂತಿ ಉತ್ಸವ ಏನ ಮಾಡ್ತಾ ಇದ್ದೀರಿ, ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚೆಚ್ಚು ಎಲ್ಲರನ್ನು ಒಗ್ಗೂಡಿಸಿಕೊಂಡು ವಿಜೃಂಭಣೆಯಿಂದ ಮಾಡಿ ಒಂದು ಸತ್ಯದ ಆಡಳಿತ ಬರೋ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಸಂಘಟನೆ ಇಡೀ ರಾಜ್ಯಾದ್ಯಂತ ಹೆಸರು ಮಾಡಬೇಕು, ಒಂದು ಮಾದರಿ ಆಡಳಿತ ಬರಬೇಕು ರಾಜ್ಯದಲ್ಲಿ. ಈ ಬಡತನ ನಿರ್ಮೂಲನೆ ಆಗ್ಬೇಕು. ಈ ಸ್ವಾತಂತ್ರ್ಯ ಸಿಕ್ಕಿ 79 ವರ್ಷ ಆದ್ರೂ ಕೂಡ ಇನ್ನ ಬಡತನ ನೀಗ್ತಾ ಇಲ್ಲ. ಯಾಕಂದ್ರೆ ಬಡರು ಉಳಿತಾ ಇದ್ದಾರೆ, ಶ್ರೀಮಂತರಾಗ್ತಾ ಇದ್ದಾರೆ. ಯಾಕಂದ್ರೆ ಶ್ರೀಮಂತ ಏನು ಜನಪ್ರತಿನಿಧಿಗಳ ಗುಲಾಮರಾಗದೆ ಸ್ವಾಭಿಮಾನದಿಂದ ಪ್ರತಿಯೊಬ್ಬರು ಸಮಾನವಾಗಿ ಬದುಕಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾಕಷ್ಟು ಸಂವಿಧಾನದಲ್ಲಿ ಎಲ್ಲಾನು ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ಬಡವರಾಗಿ ಯಾಕೆ ಉಳಿತಾ ಇದ್ದಾರೆ ಅಂದ್ರೆ ಅದು ಸರಿಯಾದಂತ ಸದುಪಯೋಗ ಪಡೆದುಕೊಳ್ಳಾರ್ದಕ್ಕನೆ ಅವ್ರು ಬಡತನದಲ್ಲಿ ಉಳಿತಾ ಇದ್ದಾರೆ. ಆಮೇಲೆ ಸರಿಯಾದ ಶಿಕ್ಷಣ ಪಡಿಲಾರ್ದಕ್ಕೂ ಬಡತನದಲ್ಲಿ ಉಳಿತಾ ಇದ್ದಾರೆ, ಮತ್ತೆ ಪ್ರಾಮಾಣಿಕ ಕಾಯಕ ಮಾಡ್ಲಾರ್ದಕ್ಕೂ ಬಡತನದಲ್ಲಿ ಉಳಿತಾ ಇದ್ದಾರೆ ಅನ್ನುವಂಥದ್ದು ನಾವು ಸ್ವಲ್ಪ ಮನಗಂಡಿದ್ವಿ. ನಾನು ನಮ್ಮ ಊರ ಜಮಖಂಡಿ ತಾಲೂಕ್ ಗದ್ದಾಳ. ನಾನು 1993ರಲ್ಲಿ ನಾನು ಬಿಜಾಪುರಕ್ಕೆ ಬಂದೆ. ನಮ್ಮ ಮನೆತನ ಭಯಂಕರ ಬಡತನದ ಇದ್ರು. ನಾನು ಸೈಕಲ್ ಮೇಲೆ ಇಲ್ಲಿ 3-4 ವರ್ಷ ಸೈಕಲ್ ಮೇಲೆ ಅಡ್ಡಾಡಿ 24/7 ಗತ್ತೆ ನಾನು ಕಾಯಕ ನನ್ನ ವರ್ತಿ ಮೋಟರ್ ವೈಂಡಿಂಗ್, ಫ್ಯಾನ್ ಮಿಕ್ಸರ್ ಇದು ವೈಂಡಿಂಗ್ ಮಾಡ್ತಿದ್ದೆ. ಬದುಕು ಕಂಡುಕೋಬೇಕಾದ್ರೆ ಎಷ್ಟೊಂದು ಕಷ್ಟ ಇತ್ತು ಅಂದ್ರೆ ಅವ್ವ ಅಪ್ಪ ಎಲ್ಲ ಅಲ್ಲಿ ಊರಾಗಿರ್ತಿದ್ರು, ಯಾರು ದಿಕ್ಕಿರ್ಲಿಲ್ಲ. ಆದ್ರೂ ನಾವು ಏನಾರು ಒಂದು ಸಾಧನೆ ಮಾಡ್ಬೇಕು ಅಂತ ಹೇಳಿ ನಾವು ಹಗಲ್ ರಾತ್ರಿ ಶ್ರಮ ಪಟ್ಟಿದ್ರ ಫಲ ಇವತ್ತ ನಮಗ ಸ್ವಂತ ಮನಿ ಮಾಡ್ಕೊಂಡಿದ್ವಿ, ಸ್ವಂತ ನಾವು ಕಾರ್ ಮಾಡ್ಕೊಂಡಿದ್ವಿ, ನಮಗೆ ಹೆಂಗ್ ಬೇಕು ಹಂಗ ಉದ್ಯೋಗ ಮಾಡ್ಕೊಂಡಿದ್ವಿ. ಹಂಗ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ನಾವೊಂದು ಯಾರ್ದಾರ ಗುಲಾಮರ್ಗತೆ ಆಗಿ ನಾವು ಬರೇ ಯಾಕಂದ್ರೆ ಏನ್ ಮಾಡ್ಕೊತ ಹೋದ್ರೆ ನಾವು ಅದರ ಈ ಬಡತನದಿಂದ ಹೊರಗೆ ಬರ್ಲಕ್ ಸಾಧ್ಯ ಇಲ್ಲ. ನಾವು ಬಡತನದಿಂದ ಹೊರಗೆ ಬರ್ಬೇಕು. ಮತ್ತೆ ಕಾಯಕ ಯಾವುದೇ ಒಂದು ಕೌಶಲ್ಯ ತರಬೇತಿ, ಒಂದು ಉದ್ಯೋಗ ಪಕ್ಕಾ ಉದ್ಯೋಗ ಕಲಿಬೇಕು. ನಾವು ಉದ್ಯೋಗ ನೀಡುವಂತರಾಗಬೇಕು. ಒಂದು ಉದ್ಯೋಗಕ್ಕೆ ಹೋಗಿ ಅಲ್ಲಿ ಒಬ್ರಲ್ಲಿ ಚಾಕರಿ ಕೆಲಸ ಮಾಡುವಂತರ ಆಗ್ಬಾರ್ದು. ಮುಂದಿನ ದಿನಮಾನದಲ್ಲಿ ನೀವು ಎಲ್ಲರೂ ಉದ್ಯೋಗದಾತರಾಗಬೇಕು. ಈ ಒಂದು 10 ಮಂದಿ ಉದ್ಯೋಗ ಕೊಡುವಂತ ಅವ್ರು ಆಗ್ಬೇಕು. ಮತ್ತೆ ನಿಮ್ಮ ಮಕ್ಕಳ ಉನ್ನತ ಶಿಕ್ಷಣ ಪಡೆಯುವವರೆಗೂ ನೀವು ಎಷ್ಟು ಬೇಕಾದಷ್ಟು ಕಷ್ಟ ಆಗಲ್ಲಕ್ರೆ ನಿಮ್ಮ ಮಕ್ಕಳಿಗೆ ಉನ್ನತ ಶಿಕ್ಷಣ ಕೊಟ್ರೆ ಮಾತ್ರ ನಿಮ್ಮ ಬಡತನ ನಿರ್ಮೂಲನೆ ಆಗ್ತದ ಅನ್ನುವಂಥದ್ದು ಉದ್ದೇಶ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತಿಗೆ ವಿರಾಮ ಮಾಡ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಜಗದೇವ್ ಸೂರವಂಶಿ. ನಾನೊಬ್ಬ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೈನ್ಯದ ರಾಜ್ಯಾಧ್ಯಕ್ಷ. ಧನ್ಯವಾದಗಳು. ಆಮೇಲೆ ಭೀಮರಾಜ್ ದಲಿತ ಸೇವಾ ಸಮಿತಿಯ ನಾನೊಬ್ಬ ಸಾಮಾನ್ಯ ಸದಸ್ಯ. ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿಯ ನಿಮಿತ್ತವಾಗಿ ಇಲ್ಲೆಲ್ಲ ಸೇರಿರ್ತಕ್ಕಂತ ತಮ್ಮೆಲ್ಲರಿಗೂ ವಂದಿಸುತ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೂ ಹಾಗೂ ಈ ದೇಶದ ಎಲ್ಲ ಮಾನವರ ಸಲುವಾಗಿ ಒಂದು ಸಂವಿಧಾನ ನಿರ್ಮಿತಿ ಮಾಡುವುದರ ಮುಖಾಂತರ ಆಗ್ಲಿ, ಪ್ರತಿಯೊಂದು ಹಕ್ಕುಗಳನ್ನ ಕೊಡುವುದರ ಮುಖಾಂತರ ಆಗ್ಲಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು 1936ರಲ್ಲಿ ಒಂದು ಮಾತನ್ನ ಹೇಳ್ತಾರೆ ನಮ್ಮ ಸಮುದಾಯಕ್ಕೆ. ನೀವು ಯಾವುದೇ ಕಾರಣಕ್ಕೂ ನಾ ಹೇಳ್ದಂಗ ನನ್ನ ಕಡೆ ಬಂದ್ರ, ನನ್ನಿಂದ ನೀವು ಬೆನ್ನ ಹತ್ತಿದ್ರ ನಿಮಗೆ ಏನಪ್ಪಾ ಅಂತಂದ್ರೆ ಎಲ್ಲ ಹಕ್ಕುಗಳನ್ನು ಕೊಡುವ ನಾನಿದ್ದೇನೆ. ನಿಮಗ 5 ರಿಂದ 10 ವರ್ಷ ನಾನು ಸಮಯ ಕೊಟ್ಟಿದ್ದೇನೆ. ಅದಕ್ಕಾಗಿ ನೀವು ನಾ ಕಡೆ ಹೋಗ್ತೀನಿ, ಆ ಕಡೆ ನೀವು ಬರ್ಬೇಕು. ಒಂದು ವೇಳೆ ನೀವು ಬರದೇ ಹೋದರೆ ನೀವೇನಪ್ಪಾ ಅಂತಂದ್ರ ನೀವು ಆ ಅಸಮಾನತೆ ಇರುವಂತ ಒಂದು ನಿಮ್ಮನ್ನ ಶೋಷಣೆ ಮಾಡುವಂತ ಒಂದು ಆ ಸ್ಥಳದಲ್ಲಿ ಇದ್ರ ನೀವೇನಪ್ಪಾ ಅಂತಂದ್ರ ನೀವು ನನ್ನ ಬೆನ್ನ ಹತ್ತದೇ ಹೋದ್ರೆ ನೀವೇನಪ್ಪಾ ಅಂತಂದ್ರ ಈ ಒಂದು ನಮ್ಮ ಸಮುದಾಯಕ್ಕೆ ಹೇಳಿದಂತ ಈ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇಳೆ ನೀವು ಆ ಒಂದು ಅಸಮಾನತೆ ಇರುವಂತ ಜಾಗದಲ್ಲಿ ಸ್ಥಳದಲ್ಲಿ ಇದ್ರ ನಾ ಮಾತ್ರ ಅಲ್ಲಿ ಇರುವಂಗಿಲ್ಲ, ನೀವು ಕೂಡ ನನ್ನಿಂದನೇ ಬರ್ರಿ, ಒಂದು ಬುದ್ಧರ ಧಮ್ಮದ ವಿಚಾರದಲ್ಲಿ ಬರ್ರಿ. ನೀವು ಬರದೇ ಇದ್ರ ನಮಗೂ ನಿಮಗೂ ಯಾವುದೇ ಸಂಬಂಧ ಇಲ್ಲ. ನೀವು ನನ್ನ ಹೆಸರನ್ನು ಯಾವುದೇ ಕಾರಣಕ್ಕೂ ಹೇಳಿಕೊಡುದು ನಮಗೂ ನಿಮಗೂ ಪಾರಿಕತ್ ಅನ್ನುವಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಧರ್ಮಾಂತರ ಅನ್ನುವಂತ ಪುಸ್ತಕದಲ್ಲಿ ಹೇಳಿದ್ದಾರೆ ಬಂಧುಗಳೇ. ಅದಕ್ಕಾಗಿ ನಾವು ನೀವೆಲ್ಲರೂ
ಬಾಬಾ ಸಾಹೇಬರ ಧಮ್ಮದ ವಿಚಾರ ಕಡೆ ಬರಬೇಕು ಅನ್ನುವಂತ ಮಾತನ್ನ ಹೇಳುತ್ತಾ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರನ್ನ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಭೀಮ್, ಜೈ ಭಾರತ್. सब पापस्स करणं कुशलस्स उपसंपदा सचित्व परियोदपनं एतं बुद्धान शासनं धम्मं चरे सुचरितं नत्तं दुचरितं चरे धम्मचारी सुखं सेति अस्मि लोके परमिच्छा न तावता धम्मधरो यावता बहुभासति यो च पंपि सुत्वानं धम्मं कायेन पश्यति सवे धम्मधरो होति यो धम्मं नप्पमजति नत्ति मे शरणं गय्यं बुद्धो मे शरणं वरं एतेन सच्चवज्जेन होतु मे जय मंगलं नत्ति मे शरणं गय्यं धम्मो मे शरणं वरं एतेन सच्चवज्जेन होतु मे जय मंगलं नत्ति मे शरणं गय्यं संगो मे शरणं वरं एतेन सच्चवज्जेन होतु मे जय मंगलं नमो बुद्धाय नमो धम्माय नमो संघाय साधु साधु साधु. ಕ್ರಿಮಿನಲ್ ತಂದ್ಬಿಟ್ಟನ್ರಿ ಬರ್ರಿ ಸರ್